समगार, मच्छीगार, ढोर आणि मूळ चर्म उद्योगाशी संबंधित उपजातींना सरकारने अंतर्गत आरक्षण द्यावे अशी मागणी अखिल कर्नाटक चर्मगार महासभेचे अध्यक्ष भीमराव पवार यांनी केली. शुक्रवारी बेळगावमध्ये आयोजित पत्रकार परिषदेत ते बोलत होते. आधीच न्यायमूर्ती नागमोहन दास यांचा अहवाल सरकारकडे आला आहे. तसेच 2024 मध्ये न्यायालयाने निकाल दिला आहे. जाती गणना करण्यात आली आहे असे त्यांनी सांगितले. ಪವಾರ್ ಅಖಿಲ ಕರ್ನಾಟಕ ಚರ್ಮಕಾರ ಮಹಾಸಭಾದ ಅಧ್ಯಕ್ಷನಾಗಿ ನಾನು ಇವತ್ತು ತಾವೆಲ್ಲ ಪತ್ರಿಕಾ ಮಿತ್ರರೊಂದಿಗೆ ನಾನು ಕೆಲವೊಂದು ಮಾಹಿತಿಯನ್ನು ಹಂಚಲಿಕ್ಕೆ ಇವತ್ತು ನಾನು ಸೇರಿದ್ದೀನಿ. ಈಗ ಚಮ್ಮಾರ್, ಸಮಗಾರ್, ಮಚ್ಗಾರ್, ಢೋರ್ ಮತ್ತಿತರ ಉಪಜಾತಿಗಳಿಗೆ ಪ್ರತ್ಯೇಕ ಮೀಸಲಾತಿ ಹಾಗೂ ಬೇಗನೆ ಒಳ ಮೀಸಲಾತಿ ಕಲ್ಪಿಸುವ ಕುರಿತು ನಾವು ಈಗಾಗಲೇ ಕೆಲವೊಂದು ಹೋರಾಟ ಮಾಡಿದ್ದೀವಿ. ಈ ಬಗ್ಗೆ ನಾವು ದಿನಾಂಕ 31/1/2025 ಮಾನ್ಯ ಎಚ್.ಎನ್. ನಾಗಮೋಹನ್ ದಾಸ್ ಸಾಹೇಬರು ಏಕಸದಸ್ಯ ಆಯೋಗ ಅವರಿಗೆ ನಮ್ಮ ಮಾಹಿತಿ ಕೊಟ್ಟಿದ್ದೀವಿ, ವಿವರವಾದ ಮಾಹಿತಿ ಕೊಟ್ಟಿದ್ದೀವಿ. ಅದಲ್ಲದೆ ನಾವು ಮತ್ತೆ 3 ಸಲ ನಮ್ಮ ನೇತೃತ್ವದಲ್ಲಿ, ನಮ್ಮ ಸಮುದಾಯದ ನೇತೃತ್ವದಲ್ಲಿ ಎಲ್ಲರೂ ಹೋಗಿಬಿಟ್ಟು ಎಲ್ಲ ಮಾಹಿತಿ ಕೊಟ್ಟಿದ್ದೀವಿ. ಈ ಹಿಂದೆ ಏನಾಗಿದೆ ಅಂತಂದ್ರೆ, ನಮ್ಮ ಚರ್ಮಕಾರ ಸಮಾಜ ಏನದಲ್ಲ, ಅದರಲ್ಲಿ ಬರುವಂತ ಸಮಗಾರ್, ಚಮಾರ್, ಚಾಂಬಾರ್, ಸಮಗಾರ್, ಹರಳಯ್ಯ, ಹರಳಿ, ರವಿದಾಸ್, ಮೋಚಿ, ಮೋಚಿಗಾರ್, ಮಚ್ಚಿಗಾರ್, ಢೋರ್, ಡೋಹರ್, ಕಕ್ಕಯ್ಯ, ಬಂಬಿ, ಅಸುಡಿ ಇತ್ಯಾದಿ ಹೆಸರುಗಳು ಒಟ್ಟು 22 ಉಪಜಾತಿಗಳಿವೆ. ಇವುಗಳಿಂದ ಏನಾಗಿದೆ, ಮೊನ್ನೆ ಆಗಸ್ಟ್ 1, 2024ರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಆದೇಶ ನೀಡಿದ ಏನಂತಂದ್ರೆ, ಈಗಾಗಲೇ ಈ ಅಸ್ಪೃಶ್ಯ ಜಾತಿಗಳಲ್ಲಿ ಇಲ್ಲಿವರೆಗೆ ಯಾರು ಬೆನಿಫಿಟ್ ಸಿಕ್ಕಿಲ್ಲ ಅಂತವರಿಗೂ ಸಹ ಸಿಗಬೇಕು. ಅದಕ್ಕಾಗಿ ಅಂತ ಜಾತಿಗಳನ್ನು ಗುರುತಿಸಿ ಒಳ ಮೀಸಲಾತಿ ನೀಡ್ರಿ ಅಂತ ಹೇಳಿದೆ. ಆದ್ರೆ ಇಲ್ಲಿವರೆಗೆ ಏನಾಗಿದೆ, ಸುಮಾರು 1 ವರ್ಷ ಆಯ್ತು ಇವತ್ತಿಗೆ. ಈ ಸುಪ್ರೀಂ ಕೋರ್ಟ್ದಿಂದ ಆದೇಶ ಬಂದು 1 ವರ್ಷ ಆದ್ರೂ ಇಲ್ಲಿವರೆಗೆ ಕರ್ನಾಟಕ ಸರ್ಕಾರ ಅದನ್ನ ಒಳ ಮೀಸಲಾತಿಯನ್ನು ಇನ್ನೂ ಜಾರಿ ಮಾಡಿಲ್ಲ. ಈ ಬಗ್ಗೆ ನಾವು ಎಲ್ಲ ಸಮುದಾಯದ ಜೊತೆಗೆ ನಾವು ಸಹ ಹಕ್ಕುದಾಯ ಮಾಡ್ತಾ ಇದ್ದೀವಿ. ನಮ್ಮ ಸಮುದಾಯಕ್ಕೂ ಸಹ ಬೇಗನೆ ಒಳ ಮೀಸಲಾತಿ ನೀಡಬೇಕು ಅಂತ ಇದ್ದೀವಿ. ನಾವು ಇಲ್ಲಿವರೆಗೆ ಏನಾಗಿದೆ ಅಂತಂದ್ರೆ, ನಮ್ಮ ಚರ್ಮಕಾರ ಸಮುದಾಯ ಉತ್ತರ ಭಾರತದಿಂದ ಬಂದವರು. ಅಲ್ಲಿಂದ ಬಂದ್ಬಿಟ್ಟು ನಾವು ಕರ್ನಾಟಕದಲ್ಲಿ ನೆಲೆಸಿದೀವಿ. ಆಮೇಲೆ ಆಂಧ್ರದಿಂದ ಬಂದು ಇಲ್ಲಿ ಕರ್ನಾಟಕದಲ್ಲಿ ನೆಲೆಸಿದೀವಿ. ಸುಮಾರು ನಾವು ಉತ್ತರ ಕರ್ನಾಟಕದ ಭಾಗದಲ್ಲಿ ನಮ್ಮ ಸಮುದಾಯ ಜಾಸ್ತಿ ಇದೆ. ಏನಾಗಿದೆ ಅಂತಂದ್ರೆ, ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಬಂದಂತ ಮಾದಿಗ ಸಮಾಜದವರು, ಅಲ್ಲಿ ಅವಾಗ ನಮ್ಮ ಸಮಾಜದವರು ಯಾರು ಚಪ್ಪಲಿ ಹೊಲಿಯವರು, ಚರ್ಮದ ಉದ್ಯೋಗ ಮಾಡೋರು ಯಾರು ಇರಲಿಲ್ಲ. ಅದಕ್ಕಾಗಿ ಅವರು ಆ ಉದ್ಯೋಗ ಮಾಡೋದ್ರಿಂದ ಏನಾಗಿದೆ ಅಂದ್ರೆ, ಈ ರಾಜ್ಯ ಕರ್ನಾಟಕ ರಾಜ್ಯ ಅಥವಾ ಮೈಸೂರು ರಾಜ್ಯ ಇರುವಾಗ ಅಲ್ಲಿಂದ ಅವ್ರಿಗೆ ಜಾಸ್ತಿ ಕನೆಕ್ಷನ್ ಸಿಕ್ಬಿಟ್ಟು ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಅವ್ರಿಗೆ ಒಂದು ಒಳ್ಳೆಯ ರೀತಿಯಿಂದ ಬೆನಿಫಿಟ್ ಸಿಗುವಂತ ಎಲ್ಲ ರಾಜಕೀಯ ನೇತಾರರು ಅವರು ಆಗಿರೋದ್ರಿಂದ ಅವ್ರಿಗೆ ಒಳ್ಳೆ ಬೆನಿಫಿಟ್ ಸಿಗ್ತದೆ. ಆದ್ರೆ ಇಲ್ಲಿಯವರೆಗೆ ನಮ್ಮ ಸಮುದಾಯಕ್ಕೆ ಸಮಗಾರರು ಅಥವಾ ಚಮ್ಮಾರ ಜಾತಿಗೆ ಒಟ್ಟು 22 ಜಾತಿಗಳು ಹೊಂದಿರುವ ಈ ಸಮುದಾಯಕ್ಕೆ ಇಲ್ಲಿವರೆಗೆ ಬೆನಿಫಿಟ್ ಸಿಕ್ಕಿಲ್ಲ. ಅದಕ್ಕಾಗಿ ನಮ್ಮ ಕೋರಿಕೆ ನಾವು ಈಗಾಗಲೇ ಹಕ್ಕೊತ್ತಾಯ ಮಾಡಿದೀವಿ. ನಮ್ಮ ಕೋರಿಕೆ ಏನದ ಅಂತಂದ್ರೆ, ಸಮಗಾರ ಮತ್ತು ಇತರ ಜಾತಿಗಳು, ಚಮ್ಮಾರ ಇತರ ಜಾತಿಗಳಿಗೂ ಒಂದು ಗ್ರೂಪ್ ಮಾಡಬೇಕು. ಮಾದಿಗ ಹಾಗೂ ಅವರಲ್ಲಿ ಇರುವಂತ ಇತರ ಜಾತಿಗಳು ಒಂದು ಗ್ರೂಪು, ಹೊಲೆಯ ಮತ್ತು ಇತರ ಜಾತಿಗಳಿರುವಂತ ಒಂದು ಗ್ರೂಪು. ಈ ರೀತಿಯಾಗಿ 3 ಸಮುದಾಯಕ್ಕೆ ಅಸ್ಪೃಶ್ಯರಂದ್ರೆ ನಾವೇ, ಈ 3 ಸಮಾಜದವರು. ಅದಕ್ಕಾಗಿ 3 ಗುಂಪುಗಳನ್ನ ಮಾಡಿಬಿಟ್ಟು ಅತಿ ಬೇಗನೆ ನಮ್ಮ ಏನಂತಂದ್ರೆ ಒಳ ಮೀಸಲಾತಿಯನ್ನು ಕಲ್ಪಿಸಿದರೆ ನಮ್ಮ ಸಮಾಜಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ ನಾನು ಭಾವಿಸ್ತಾ ಇದ್ದೀನಿ. ನಮ್ಮ ಸಮಾಜದ ವತಿಯಿಂದ ನಾನು ಬೇಡ್ಕೋತಾ ಇದ್ದೀನಿ. ಇದನ್ನು ಬೇಗನೆ ಮಾಡಿಲ್ಲ ಅಂದ್ರೆ ನಮ್ಮ ಸಮಾಜದ ವತಿಯಿಂದ ನಾವು ಎಲ್ಲ ಕಡೆ ಉಗ್ರವಾಗಿ ಹೋರಾಟ ಮಾಡುವಂತ ಪ್ರಸಂಗಗಳು ಬರುವಂತ ಸಾಧ್ಯತೆಗಳು ಇದಾವೆ. ಅದಕ್ಕಾಗಿ ದಯಮಾಡು ನಾವು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀವಿ ಅಂದ್ರೆ, ಒಳ ಮೀಸಲಾತಿ ನೀಡಿಬಿಟ್ಟು ಅದರಲ್ಲಿ ನಮ್ಮ ಸಮುದಾಯಕ್ಕೆ ನಮ್ಮ ಪಾಲಿಗೆ ಬರುವಂತ ಏನ್ ಮೀಸಲಾತಿ ಏನದಲ್ಲ ಅದನ್ನ ನೀಡ್ಲಿ ಅಂತ ನಾವು ಕೋರ್ತಾ इद्दी. यावेळी विठ्ठल सिद्धप्पा बोळ म्हणाले की न्यायालयाच्या आदेशानुसार आरक्षणाच्या सुविधा पोहोचत नसलेल्या चर्मकार जातींपर्यंत पोहोचण्यासाठी उपवर्गीकरण करणे हे कर्नाटक सरकार आणि राज्य विकास मंडळाची जबाबदारी आहे. परमानंद घोडके म्हणाले की चर्मकार जाती जसे की समगार, चमगार, चांभार, चमगार, हरळय्या, हरळी, रविदास, मोची, मोचिगार, मुचीस, मटगार, ढोर, तक्कय्या, भांबी, असुडी इत्यादी एकूण 22 उपनावे असून हे सर्व एकाच व्यवसायाशी म्हणजे चर्म उद्योगाशी संबंधित गट आहे.
संकल्प शिंदे, KMM मराठी, बेळगाव.